ಹಾಗೆ ಕಾಂತೆ, ನಾನು ಎಷ್ಟು ವಿಧವಾಗಿ ಬೇಡಿಕೊಂಡರೂ ನೀನು ಹೋಗುವ ವೃತ್ತಾಂತವು ಎನ್ನ ಮುಂದೆ ನೀನು ತಿಳಿಸಲಿಲ್ಲ. ಹೌದು ಕಾಂತೆ, ಪ್ರಾಣವಲ್ಲವಾ? ಹಾಗೆ ಪ್ರಾಣವಲ್ಲವೇ? ಆದ್ರೆ ನಿನ್ನನ್ನು ಬಿಟ್ಟು ಈ ಅರಮನೆಯಲ್ಲಿ ಹೊತ್ತು ಕಳೆಯುವುದು ನನ್ನಿಂದ ಸಾಧ್ಯವಿಲ್ಲ ಕಾಂತ. ತಿಳಿಸೋ ನೀನು ಹೋಗುವ ವೃತ್ತಾಂತ. ನನ್ನ ಪ್ರೀತಿಗೆ ಪಾತ್ರಳಾಗ ಸುಂದರಿ ಹಿತ್ತಕಬ್ಬ ಒಂದು ಸೈವಾದವನ್ನ ಮಾತನಾಡು. ಈ ಲೋಕವನ್ನೆಲ್ಲ ಒಂದು ಸಾಲ ಸುತ್ತ ಸಿಂಧು ದೇಶಾದ ಪರಿಗ ಚೆನ್ನಯ್ಯ ಬಲ ಚಾತುರ್ಯಮ ತೋರಿಸುವ ಕಾರಣ ಹೋಗುವ ರಮಣೆ ಬಾಣಸುರ ನೀರಿರಬೇಕು. ಹಾಗೆ ಕಾಂತೆ, ಹೇಳುವೆನು ಕೇಳು. ಹಾಗೇನು ಸಂತೋಷ ಹಾಗೆಯೋ ಓ ನಲ್ಲನೆ ಸವಿ ಮಾತಯ್ಯ ಹೇಳುವ ಮಾತನ್ನು ಕೇಳು ಹಿರಿಯನೇ. ಹಾಗೆ ಕಾಂತೆ, ಓ ನಲ್ಲನೆ ಸವಿ ಮಾತಂದ ಹುಡುಗನ ನಾ ಹೇಳುವ ಮಾತನ್ನು ಕೇಳು ಹಿರಿಯನೇ. ಹಾಲು ಜೇನು ಸವಿದಂತೆ ಭೂಗಂಡ ಬೆರೆತಾಯ್ತು, ನೀ ನನ್ನ ಜೀವ ಎನ್ನುತ್ತೆ. ಹಾಲು ಜೇನು ಸವಿದಂತೆ ಭೂಗಂಧ ಬೆರೆತಾಯ್ತು, ನೀ ನನ್ನ ಜೀವ ಎನ್ನುತ್ತೆ. ನಾವೆಂದೆಂದೋ ಹೀಗಿರುವಾಸೆ, ನಾವೆಂದೆಂದೋ ಹೀಗಿರುವಾಸೆ, ನಾ ಕೇಳುವೆ ನಿನ್ನನ. ಓ ನಲ್ಲನ ಸವಿ ಮಾತೊಂದ ಹುಡುಗನ ನಾ ಹೇಳುವ ಮಾತನ್ನು ಕೇಳು ಹುಡುಗನೇ. ಪ್ರಾಣನಾಥ, ಹಾಗೆ ಪ್ರಾಣವಲ್ಲವೇ? ಇಂಥ ಸಮಯದಲ್ಲೇ ನನ್ನೊಬ್ಬಳನ್ನು ಅರಮನೆಯಲ್ಲಿ ಬಿಟ್ಟು ನೀನು ಹೋಗುವುದು ಯಾವ ನ್ಯಾಯ? ಯಾತಕ್ಕೆ ನ್ಯಾಯವಲ್ಲ ಕಾಂತ, ಕಾಂತೆ? ನಾವು ಸತಿಪತಿಗಳು ಹಾ, ಸಂತೋಷವಾಗಿರುವುದು ಬಿಟ್ಟು ಈ ರೀತಿ ಪಂಥವನ್ನು ತೊಟ್ಟು ಎಲ್ಲಿಗೂ ಹೋಗುತ್ತಿರುವಿ. ಹಾ, ನಿನ್ನನ್ನು ಎಷ್ಟು ಮಾತ್ರಕ್ಕೂ ನಾನು ಕಳಿಸುವುದಿಲ್ಲ, ನಿನ್ನನ್ನು ಬಿಟ್ಟು ನಾನು ಬಾಳುವುದಿಲ್ಲ. ಹಾ. ಖಂಡಿಯ ಕಾಂತ ಮಹಾಗುಣವಂತ. ಹಾಗೆ ಕಾಂತೆ, ನಾನು ಹೋಗುವ ದೇಶ ಸಂಚಾರಕ್ಕಾಗಿ ನನ್ನ ಎಂದ ಬಂದು ಬಡಬದಕ್ಕೆಂದು ಈ ಅರಮನೆಯಲ್ಲಿ ಸುಖದಂದಿರುವುದಿಲ್ಲ ಚೆಲ್ಲವೆ. ನೀನು ಬಂದು ಅಲ್ಲಿ ಮಾಡುವುದಾದೇನೆ ನಿನ್ನಂತ ಬರಕ್ಕೆ ತಡ ಸುಂದರ ಹೀಗೆ ಮಹಾರಾಜ. ನಿನ್ನ ಜೊತೆಗೆ ನಾನು ಬರಬೇಕೆಂಬ ಮನಸ್ಸಾಗಿರುವುದು. ಎಷ್ಟು ಮಾತ್ರಕ್ಕೆ ಸಾಧ್ಯವಿಲ್ಲ ಕಾಂತೆ. ದೇಶ ವಿದೇಶ ನೋಡಬೇಕೆಂದು ಮನದಿಚ್ಛೆ ಆಗಿರುವುದು. ನನ್ನನ್ನು ಕರೆದುಕೊಂಡು ಹೋಗು ಕಾಂತ. ಎಷ್ಟು ಮಾತ್ರಕ್ಕೆ ಸಾಧ್ಯವಿಲ್ಲ ಕಾಂತೆ. ಹೇಳುವೆನು ಕೇಳು. ಹಾಗೇನು ಸಂತೋಷ ಭಾಗ್ಯ ಎಲ್ಲ ಬಾಳಿನ ಭಾಗ್ಯದ ಚೆಲ್ಲಿರ ಹೇಳುವೆ ನಿನಗೆ
ಜಂತೆ ಓದಿರ ಆ ಏಕೆಯೆಂದ ಹೇಳುವೆ ನಿನಗೆ ಓಸುರ ಬಾಣಾಸುರ ಅನಿರುದ್ಧ ನಿನ್ನಯ ಜೊತೆಯಲ್ಲಿ ನಾನು ಬರುವೆ ಇಲಿಯ ಕೇಳ ನಿನ್ನಯ ಜೊತೆಯಲ್ಲಿ ನಾನು ಬರುವೆ ಕೇಳ ಇಲಿಯ ಕರವನು ಬುಗಿಯುವೆ ಕೇಳ ನುಡಿಯಲೇನು ಎಲ್ಲ ಬಾಳಿನ ಭಯದ ಚೆಲ್ಲಿರ ಓದಿರ ಏಕೆಯೆಂದು ಹೇಳುವೆ ನಿನಗೆ ಓಸುರ ಬಾಣಾಸುರ ಅನಿರುದ್ಧ ಕಾಂತ ಈ ಹಂತೆ ನಿನ್ನ ಜೊತೆಯಲ್ಲಿ ನಾನು ಬರುವೆನು ದೇಶ ವಿದೇಶಗಳನ್ನು ನೋಡಬೇಕೆಂದ ಮನದಿಚ್ಛೆ ಆಗಿರುವುದು ನಿನ್ನ ಬಾಳಿನ ಸಂಗಾತಿ ನಾನು ನನ್ನೊಬ್ಬನನ್ನೇ ಈ ಅರಮನೆಯಲ್ಲಿ ಬಿಟ್ಟು ನೀನು ಹೋಗುವುದು ನ್ಯಾಯವಲ್ಲ ನಾನು ಬರುವೆನ ಜೊತೆಯಲ್ಲೇ ಕರೆದುಕೊಂಡು ಹೋಗೋ ಕಾಂತ ಮಹಾಗುಣವಂತ ಆ ತಪ್ಪುಗಳನ್ನು ಸಂಬಂಧಿಸಬೇಕಪ್ಪ ಆಯೇ ಭಕ್ತನಿ ಹೆನ್ನ ಪಟ್ಟದ ರಾಣಿ ನೀನು ದೇಶ ಸಂಚಾರ ಮಾಡಬೇಕೆಂಬ ಆಸೆ ಇದ್ದಂತೆಯೇ ತೋರ್ತದೆ ಹೌದು ಕಾಂತ. ಚಿಂತೆವಿಲ್ಲ ಹಾಗಾದರೆ ಪಟ್ಟು ಪಿತಾಂಬರವನ್ನಟ್ಟು ಕಂಚಗಳ ಕುಪ್ಪಸವನ್ನು ತೊತ್ತು ತೆಗೆಸಿವ ಆಭರಣಗಳನ್ನು ಧರಿಸಿಕೊಂಡು ಶೃಂಗಾರ ಮಾಡಿಕೊಳ್ಳೆ ರಾಣಿ ನಿನ್ನ ಇಷ್ಟದಂತಾಗ್ಲಿ ಕಾಂತ ಬಾಣಾಸುರ ಅನಿರುದ್ಧ ದೇಶ ಸಂಚಾರ ಮಾಡುವ ಭಸ್ಮಕ ವಿಮಾನವನ್ನು ಶಬ್ದಗೊಳಿಸಿ ಸಾರುತ್ತೆ ಅದೇ ಪ್ರಕಾರ ಮಾಡಿ ಹೋಗುದಿ ಬಾಣಾಸುರ ಅನಿರುದ್ಧ ಮರ್ಯಾದೆಯಿಂದ ಮಾನನಷ್ಟ ಮಾಡಿಕೊಳ್ಳದ ಬಂದ ಹಾದಿಯ ಒಂದೊಂದು ಹಿಂದಕ್ಕೆ ತೋಡೋ ಗಡಿ ಅಂದ್ರೆ ಬುದ್ಧಿ ಸುಮ್ಮನೆ ಮಾವಯ್ಯನೇ ಎಲೆ ಹದಮನೆ ನಿನ್ನ ಮಗಳಾದ ಉಚಯ ಎನ್ನ ಲಗ್ನವಾಗುತ್ತೆ ನಂದ ಹೇಳದ ಕಾರಣ ಸುಮ್ಮನೆ ಅವಳನ್ನ ಎಣ್ಣೆಗೆ ಕೊಟ್ಟ ನಿನ್ನ ಮೇಲಿನ ಭಾರವನ್ನ ಎಳಚಕ ಬಲದ ಬಂದ ಎರಡು ಜೀವಗಳನ್ನ ಬೇರೆ ಮಾಡಿದರೆ ನಿನ್ನ ಯಾವ ಪುಣ್ಯ ಮಾಡಿದಂತಾಗ
ಓ ಮಾವಯ್ಯನೇ, ನಾನೊಂದು ನೀತಿಯಾದ ಶ್ಲೋಕವನ್ನು ಹೇಳುವೆನು, ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು ಮಾವಯ್ಯ. ಯಥಾ ಸರ್ಪಗಳ ಗ್ರಹಿಸಬೇಕಂ ಶಾನಾಪೇಕ್ಷಿತ ತತ್ಕೃತಗಳ ಗೃಹಿನಾರಿಯ ಜೀವಿತ ಹೇ. ಎಲೇ ಬಾಲಕನೇ, ಏ ಮಾವಯ್ಯನೇ, ಇದರ ತಾತ್ಪರ್ಯವೇನೆಂದರೆ ಅರ್ಥವೇನು ಮಾವಯ್ಯ? ನಾಗ ಸರ್ಪದ ಒಳಗೆ ಬಾಯಿ ಸಿಕ್ಕಿ ಬಂದ ಅರ್ಧ ದೇಹವನ್ನು ಸ್ವಲ್ಪ ಕಪ್ಪೆ ತಾನೇನು ಸ್ವಲ್ಪ ಸಮಯದಲ್ಲಿ ಸಾಯುವುದರುವುದೇ ಬಳಿದ ತನ್ನ ಮುಂದೆ ಹಾರಾಡುವ ನಡವನ್ನು ನೋಡಿ ಅದನ್ನು ತಿನ್ನಬೇಕೆಂದ ವಯಸ್ಸಲ್ಲಿಂತಿದೆ. ಮೂರ್ಖ, ಏ ಮಾವಯ್ಯನೇ, ಬಲರ ಭೋಜ ಬಲ ದಂಡನ ಕಲಿಬಾಣ ಸೂರ್ಯನ ಕೈ ಒಳಗೆ ಸಾವು ಬದುಕಿನ ಹಾಡಾಡುವ ನೀನು ಎನ್ನ ಮಗಳನ್ನು ಲಗ್ನವಾಗುತ್ತಾನೆ ಎಂಬ ಆಸೆ ಬಿಟ್ಟು ಎನ್ನ ಸಾಯಿಸುವ ಸಮರ ಬಾಣಾಸುರನೇ, ಅನಿರುದ್ಧ ನಮ್ಮ ಹಣವನೇ, ನಾನೇನು ಸಾಮಾನ್ಯದವರು. ಓ ಮಾವಯ್ಯ, ನಾನೊಂದು ನೀತಿ ಹೇಳುವನು, ಚೆನ್ನಾಗಿ ಕೇಳು. ಅದೇನು ಸಂಸ್ಕಾರವಾಗಿ ಮಗಳು. ಓ ಮಾವಯ್ಯ, ಆಹಾರಕ್ಕೋಸ್ಕರವಾಗಿ ಪರರನ್ನು ನಿಂದಿಸಬಾರದು. ಆಹಾರ ಸೇವಿಸುವುದ ಪ್ರಾಣದ ರಣಗಾಗಿ, ಪ್ರಾಣದ ರಣವು ಮುಕ್ತಿ ಸಂಪಾದನೆಗಾಗಿ. ಇಂದಿನ ನಿನ್ನ ನಿಂದನೆ ನಾಡ ಪಾಪನ ಮುಂದರ ಮನಕರಾಗಿ ಇದನ್ನು ಚೆನ್ನಾಗಿ ಅರ್ಥ ಕನ್ಯಾದಾನ ಮಾಡಬಾರ. ಎಷ್ಟು ಸೊಗಸಾಗಿ ಮಾತನಾಡೋದು ಕಲ್ತಿದ್ದೀಯಾ? ಹಾಗವಾಗಿ ಮಾತನಾಡೋ ಮಾವಯ್ಯ. ನನ್ನ ಮಾತಿಗೆ ನಾ ಮೆಚ್ಚಿದೆ ಮೆಚ್ಚಿದೆ. ಏತಕ್ಕೆ ಮೆಚ್ಚಿದೆ ಮಾವಯ್ಯ? ಜೈ ಮಾತಂದರೆ, ಏ ಮಾವಯ್ಯನೇ, ಒಟ್ಟಿಸಿದ ತಂದೆಯ ಬುದ್ಧಿ ಮಕ್ಕಳಿಗೆ ಭಾರತ ಹೆತ್ತಾಯಿತು. ಜೈ ಮೂರ್ಖ. ಓ ಮಾವಯ್ಯ, ನಿಮ್ಮಪ್ಪ ನಮ್ಮ ಹನುಮನನ್ನು ನೆನೆಸಿಕೊಂಡರೆ ಹೆಣ್ಣ ಅಂಗಾಲಿನಿಂದ ಹಿಡಿದು ಬಾಲಕರೇ, ಮಾವಯ್ಯನೇ, ಎನ್ನಲ್ಲಿ ಹೊಕ್ಕದರವ ರಾಸಕ್ಕೆ ನಿಂತ ತಿಳಿಸಿದರೆ ಜರಿಗೆ ಸಿಕ್ಕಿದ ಅಂಗವಾಗಲಾರದು. ಎಲೇ ಮೂರ್ಖ. ಓ ಮಾವಯ್ಯ, ನಿಮ್ಮ ತಂದೆಯ ಮೇಲೆ, ನಿನ್ನ ತಂದೆಯ ಮೇಲಿನ ಕೋಪಕ್ಕೆ ನಿನ್ನನ್ನು ಬಯಸಿದರೆ ಜರಿಗೆ ಪಾಪ ಬರುತ್ತದೆ. ಎಲೇ ಮೂರ್ಖ. ಓ ಮಾವಯ್ಯ, ನಿನಗೆ ಪ್ರಾಣದಾನ ಮಾಡುವ ಒಂದ ಹಾದಿಯ ಮೇಲೆ ಹಿಂದಕ್ಕೆ ಹೊರಡುವಾಗ ಗಂಡಿಯ ಆದ್ಮೇಲೆ ಬುದ್ಧಿ ಸುಮ್ಮನೆ. ಅಹೋ ಮಾವಯ್ಯನೇ, ನೀನು ಹೇಳದಂತೆ ನಿಮ್ಮ ತಂದೆ ನಮ್ಮ ತಂದೆಯ ಮೋಸ ಮಾಡಿದ್ದರು. ತನ್ನ ತರವ ನಾಶವಾಗಿ ಹೋಗುತ್ತಿದ್ದನು. ಅದು ಎಷ್ಟು ಬಿಗಗಳ ಬರಲತ್ತರ ಜನಿಸಿ ಬಂದ ಮಕ್ಕಳನ್ನು ಭಕ್ತರನ್ನು ಕಾಪಾಡಿ ಬಳಿರಿಯೇ. ನಿನ್ನ ತಂದೆ ಜಗತ್ತನ್ನು ಹೆಣ್ಣ ಮುಂದೆ ಬಗಲುವುದಕ್ಕೆ ನಿನಗೆ ಸ್ವಲ್ಪವಾದರೂ ನಾಚಿಕೆಯಾಗುವುದಿಲ್ಲವೇ? ಹೇಗೆ? ಏತಕ್ಕೆ ನಾಚಿಕವಾಗುವುದು ಮಾವಯ್ಯ? ಬೋಲರ್ರೆ ನಿನ್ನ ಬೇಡದ ಕಡಿಮೆ ಬಿದ್ದು ಮಾಡಿದರೆ ಹೇಳಿ ಬಿಟ್ಟು ಮಾಡದು ಅನ್ನೋದು ಸಾರ್ಥಕವೇನು? ಮೂರ್ಖ. ಓ ಮಾವಯ್ಯ, ನಿನ್ನ ತಂದೆ ಎಂತ ಮೋಸಗಾರನ ಸೊದ್ದ ಹೆಮ್ಮೆಯನ್ನ ಮುಂದೆ ಹೇಳುವುದಕ್ಕೆ ನಿನಗೆ ಸ್ವಲ್ಪವಾದರೂ ನಾಚಿಕೆಯಾಗುವುದಿಲ್ಲ. ಹೇಗೆ? ನಮ್ಮಪ್ಪರ ಸುದ್ದಿ ಹೇಳುವುದಕ್ಕೆ ಏತಕ್ಕೆ ನಾಚಿಕವಾಗುವುದು ಮೂರ್ಖ? ಏ ಬಂಡ, ಏ ಮೂಢಾತ್ಮರೇ, ಪ್ರತಿಯೊಬ್ಬರ ಮಾನಕ್ಕೆ ಹಾಸಿಗೆ ನಡೆಯಲೇ ಬಂಡ ಜಸ್ತಿಗೆ ಮಾತನಾಡಬೇಡ. ಬಳಿರಿಯೇ ಎಲೈ ಸಾರಥ, ನೋಡಿದೆಯಾ ಇವನ ಮಾತನಾಡುವ ರೀತಿ? ನೋಡಿದವ ಭೋರ ಸಾರಥಿ, ಇವನ ಎನ್ನ ಕಾಲ ಕೂಡಿ ಬಂದಂತೆಯೇ ಕಾಣುತ್ತದೆ. ಎಲೈ ಯದಮನೆಂಬ ಬಾಣಾಸುರನೇ, ಎಲೈ ಅನಿರುದ್ಧನೆಂಬ ಮೋಡನೇ, ಎನ್ನ ಕೊಡವ ಮಾವನ ತಂದೆಯ ಸರಿ ಸಮಾನವೆಂದು ಇಲ್ಲವರೆಗೆ ಸುಮ್ಮನಿದ್ದದ್ದು ಎನ್ನದೇ ತಪ್ಪಾದಿತು. ಸಹಜವಾಗಿ ತಪ್ಪಾಯಿತಲೇ ಭಾವನೆ. ಎಲೈ ಭಾವನೆ, ಎಂದಕ್ಕೆ ವಿಶ್ವಾಸನೆಂಬ ಹದಮನ ದ್ರೌಪದಿಯ ಸೀರೆಯನ್ನ ಎಡದ ಎಳೆಯವಾಗ ಅದು ಎಷ್ಟು ಎಲ್ಲದರ ಸಭೆಯಲಾರದಂತ ಸೀರೆಯನ್ನ ಬೆಟ್ಟ ಹೆಣ್ಣಿನ ಮನ್ನವನ್ನ ಕಾಪಾಡಿದ ನನ್ನ ತಂದೆಯನ್ನು ಮಾಡುವಾಗ ಬಂದದ್ದ ಮಗಳಾಡಿದ ಬರೇ. ಈ
ಮೋಸಗಾರನೇ ಎಂದಕ್ಕೆ ಗೋಪಿಕಾ ಸ್ತ್ರೀಯರ ಜಲದೊಳಗೆ ಸ್ನಾನ ಮಾಡುವ ಸಮಯದಲ್ಲಿ ಅವರ ವಸ್ತ್ರಗಳೆಂಬ ತಟ್ಟುಗಳು ಹೊರಿಸಿದರಲ್ಲ ಇದು ಮೋಸತನವಲ್ಲವೇ ಹೇಗೆ? ಯಾತಕ್ಕೆ ಮೋಸವಾಗಿರೋದು ಮಾವಯ್ಯ? ಹದಮನೆ ಎಲೆ ಹದಮನೆ ಏನು ಮಾತನಾಡಿದೆ? ಹದವಾಗಿ ಮಾತನಾಡುವನು ಮಾವಯ್ಯ. ನಿನ್ನ ಮಂಡ ಹೊಟ್ಟದವನು ಎಲ್ಲಂ ಜಯಿಸಿ ಒಂದು ಹೊರಡಿಯ ಓ ಮಾವಯ್ಯ. ಸರಿ ಬಲ ಬಲ ಎಷ್ಟು ಸೊಗಸಾಗಿ ಮಾತನಾಡುವ ಕಲಿತಿದ್ಯಾ? ಬರಲು ಎಂದಿನದರ ನಿನ್ನ ತಂದೆ ತಾಯಿಯವರನ್ನ ಕರೆದು ನೀನು ಮಾತ ಎಲ್ಲಿಂದ ಹಿಂದಿರುಗಿ ಹೋಗುವುದು ನಂಬಿಕೆ ಸಾಲದ ಮೂಲಕ ಏನು ಮಾಡುವ ತರ್ಕ? ಎಲೆ ಮೂರ್ಖರೇ ಓ ಮಾವಯ್ಯನೇ, ಎಂದಿಗೆ ನಿನ್ನ ಋಣ ತೋರುತ್ತ ನಿನ್ನ ಕುಲ ದೇವರನ್ನು ನೆನೆಸಿದ ನಿನ್ನ ಹಬ್ಬಕ್ಕೆ ದೊಡ್ಡವರನ್ನ ಬಾಯಿಗೆ ಬಂದಂತ ಹೋಳಿಯ ಬಂದ ಸಹಜವಾಗಿ ಮೂರ್ಖರೇ ನಿನ್ನ ಬಾಯಿಯ ಮೇಲೆ ಬಂದರೆ ನಿಮ್ಮ ತಂದೆಯಾದ ಶ್ರೀಕೃಷ್ಣನನ್ನು ಕರೆದು ನಿಮ್ಮ ಏರುವರಲ್ಲಿ ಇದ್ದ ಬೆಳಗ್ಗೆ ಹೊರಟಿರುತ್ತಾರೆ. ಬಾಬು ಬಾಬು ನಾವು ಈ ಭೂಮಿಯ ಮೇಲೆ ಹುಟ್ಟಿದ ಸಾರ್ಥಕವನ್ನು ಅದನ್ನ ಮಾಡಿ ನಿನ್ನಲ್ಲಿ ಪ್ರಾರಂಭ ಮಾಡಿ ಎಲ್ಲ ಈ ಮಾವನಾದ ಬಾಣಾಸುರನೇ ಮಹಾದವನೇ ಎಲ್ಲ ಈ ಎಲೈ ಮಾವನಾದ ಬಾಣಾಸುರನೇ ಎಲೈ ಹಾನಿರುತ್ತೇನೆಂಬ ಹಾದಮನೆ ಅಖಂಡ ಮರ್ಮಲ್ಲತ್ತನಂತ ಎನಗೆ ತರಚಾಟಗಾರವೆಲ್ಲ ಬಂದ ಬದಲಾಡುತ್ತಿರುವ ಸಹಜವಾಗಿ ಮಾತನಾಡುವನೇ ಮೂರ್ಖ. ಓ ಮಾವಯ್ಯ ಎಲೈ ಮೋಡಾತ್ಮನೇ, ನಿಮ್ಮಂತ ಮೂರ್ಖರನ್ನ ಸದಬಡಿಯಲಕ್ಕೆ ನಮ್ಮಪ್ಪನೇಕೆ ನಿನ್ನಿಂದ ಏನಾಗುವುದಿಲ್ಲ ಬಾಲಕರೇ. ಯದಮನೇ ಎಲೈ ಮೋಡಾತ್ಮನೇ, ಎನ್ನ ಮುಷ್ಟಿ ಸಾಮರ್ಥ್ಯದಿಂದ ಏನು ಎಷ್ಟು ಮಾತ್ರಕ್ಕೆ ಸಾಧ್ಯವಿಲ್ಲ ಮೂರ್ಖ. ಎಲೆ ಯದಮನೇ ಮಾಡನೆ ಇದಕ್ಕೆ ನಿಮ್ಮ ಸೈನಿಕರೇನಾದರ ಹಡ್ಡ ಬಂದರೆ ಅವರ ಎದಗಲಂಬಗದ ಅವರ ಕರಳಗಮ್ಮಿದ್ದ ನಮ್ಮ ಕುಲದೇವತೆಗೆ ಆಹಾರವನ್ನು ಮಾಡಿ ಹಾಕಿದ ಬಡವರ ಬಂದ ಆರಿಸಿ ಬಿಡುವ ಅಂತಕ್ಕೆ ರುಂಡ ನಾನೊಂದು ಸಲ ಹೋಗ್ತಾರ ಮಾಡಲಿಕ್ಕೆ ಮರೆಯುವನಲ್ಲ, ತಪ್ಪಿ ನಡೆಯುವನಲ್ಲ. ಎಲೆ ಮೂರ್ಖನೇ ಮಾವಯ್ಯನೇ